ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆಯಡಿ ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್, ಎಡಿಟ್ ಆಪ್ಷನ್ನು ಯಾವಾಗ ಬಿಡ್ತಾರಂತೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇನ್ನೂ ಇಲ್ಲಿ ಎಡಿಟ್ ಆಪ್ಷನ್ನು ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ. ಕೇವಲ ರಿಪ್ರಿಂಟ್ ಆಪ್ಷನ್ ಬಿಟ್ಟಿದ್ದಾರೆ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ಗಂತ ಬಿಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ಲಾಗಿನ್ ಅಂತ ಇದೆ, ಅದು ಡಿಪಾರ್ಟ್ಮೆಂಟ್ದು ಲಾಗಿನ್ನು. ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಯಾವುದೇ ಮಾಹಿತಿ ತಪ್ಪಿಲ್ಲದಂತೆ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಈ ವರ್ಷ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ST ಡಿಪಾರ್ಟ್ಮೆಂಟ್ದು ಕೂಡ ಇಲ್ಲಿವರೆಗೂ ಒಂದು ಎಡಿಟ್ ಆಪ್ಷನ್ನ ಬಿಟ್ಟಿಲ್ಲ. ಸಮಾಜ ಕಲ್ಯಾಣ ಇಲಾಖೆದ್ದು ಬಿಟ್ಟಿಲ್ಲ. ಇದನ್ನೊಂದು ವೇಳೆ ತಾಲೂಕು ಲೆವೆಲಲ್ಲಿ ಅಂದರೆ ತಾಲೂಕು ಆಫೀಸಿಗೆ ಹೋಗಿ ಏನಾದರೂ ತಪ್ಪುಗಳಿದ್ದರೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ, ತಾಲೂಕು ಆಫೀಸಿಗೆ ಹೋಗಿ ನೀವು ಎಡಿಟ್ ಮಾಡ್ಕೊಳ್ಬೇಕಂತ ಹೇಳಿದರೆ ಡಿಪಾರ್ಟ್ಮೆಂಟ್ನವರು, ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ತಾಲೂಕು ಲೆವೆಲ್ ಆಗಿದ್ದರಿಂದ ಭಾಳಷ್ಟು ಎಲ್ಲ ಕಾಲೇಜು ವಿದ್ಯಾರ್ಥಿಗಳು, ಅದರಲ್ಲಿ SLCಯಿಂದ ಹಿಡಿದು ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಟ್ PhD ವರೆಗೆ ಎಲ್ಲ ಕೋರ್ಸ್ಗಳ ಈ ಒಂದು ಪ್ರೈಸ್ ಮನಿ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಆಫೀಸ್ಗೆ ಹೋದಾಗ ರಶ್ ಆಗಿ ತುಂಬ ಅಲ್ದಾಟ ಮಾಡಬೇಕಾಗುತ್ತೆ. ಅದಕ್ಕಾಗಿ ಅರ್ಜಿ ಸಲ್ಲಿಸುವಾಗಲೇ ಯಾವುದೇ ರೀತಿ ಆಪ್ಷನ್ ತಪ್ಪಾಗಲಾರದೆ ಎಂಟ್ರಿ ಮಾಡಿ. ಒಂದು ವೇಳೆ ಈ ಒಂದು ಎಡಿಟ್ ಆಪ್ಷನನ್ನು ಬಿಟ್ಟರೆ ತುಂಬ ಒಳ್ಳೆಯದು. ಬಿಡದಿದ್ದರೆ ನೀವು ತಾಲೂಕು ಆಫೀಸಿಗೆ ಹೋಗ್ಬೇಕಂದ್ರೆ ತುಂಬ ಸಮಸ್ಯೆ ಆಗುತ್ತೆ. ನೋಡೋಣ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ನಿಮಗೊಂದು ಸಲಹೆ ಕೊಡ್ತೀನಿ. ಏನಪ್ಪ ಅಂದರೆ, ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ನಂಬರ್ ಹೇಳಿದ್ದೀನಿ, 9482300400. ಈಗ ಈ ನಂಬರಿಗೆ ಕಾಲ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ನೀವು ರಿಕ್ವೆಸ್ಟ್ ಮಾಡಿ, ಸರ್ ನಮಗೆ ಈ ರೀತಿಯಾಗಿ ಎಡಿಟ್ ಆಪ್ಷನ್ ಬಿಡಿ ಅಂತ ಕೇಳಿದರೆ 100% ಬಿಟ್ಟೇ ಬಿಡ್ತಾರೆ. ಮತ್ತು ಒಂದು ಟ್ವಿಟ್ಟರ್ ಅಕೌಂಟ್ ಇದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು, ಅದನ್ನು ತೋರಿಸ್ತೀನಿ ನೋಡಿ. ಈ ಒಂದು 9482300400 ಇದೆ. ಇದು ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ. ಅಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳಿ, ಸರ್ ನಮಗೆ ಹಿಂಗೆ ಎಡಿಟ್ ಆಪ್ಷನ್ ಬಿಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ 100% ಬಿಡ್ತಾರೆ. ಅದರ ಜೊತೆಗೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಡಿಟ್ಗೆ ಸಂಬಂಧಪಟ್ಟಂತೆ ನೋಡಿ ಈ ಒಂದು ವಿದ್ಯಾರ್ಥಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಏನಂತ ಹೇಳಿದರೆ, ನೀವು ಸಲ್ಲಿಸಿರುವ ಪ್ರೋತ್ಸಾಹಧನದ ಅರ್ಜಿಯನ್ನು ತಿದ್ದುಪಡಿ ಮಾಡಲು ನಿಮ್ಮ ಕಾಲೇಜು ವ್ಯಾಪ್ತಿಗೊಳಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ತಪ್ಪಾಗಿ ಅಪ್ಡೇಟ್ ಮಾಡಿರುವ ವಿವರಗಳನ್ನು ವಿವರಿಸಿ ಮತ್ತು ಸರಿಯಾದ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಅವಕಾಶ ನೀಡುವಂತೆ ಕೋರಿ ಮನವಿ ಪತ್ರವನ್ನು ಸಲ್ಲಿಸಿ ಅಂತ ತಿಳಿಸಿದ್ದಾರೆ. ಇಲ್ಲಿದೆ ನೋಡಿ, ಇದು ಸಮಾಜ ಕಲ್ಯಾಣ ಇಲಾಖೆ ಒಂದು ಅಫಿಷಿಯಲ್ ಟ್ವಿಟ್ಟರ್ ಅಕೌಂಟು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ನೀವು ಭಾಳಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿ ಎಡಿಟ್ ಆಪ್ಷನ್ಗೆ, ದಯವಿಟ್ಟು ಬಿಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.